ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವಂತಹ ಡ್ರೈವರ್ ಹಾಗೂ ತಾಂತ್ರಿಕ ಸಹಾಯಕರ ಹುದ್ದೆಗಳ ನೇಮಕಾತಿಗಾಗಿ ಇಲಾಖೆಯಿಂದ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಸೊ ಹಾಗಾದರೆ ಈ ಒಂದು ಹುದ್ದೆಗಳು ಎಷ್ಟಿವೆ, ಏನೆಲ್ಲ ಅರ್ಹತೆಗಳಿರಬೇಕು, ವಿದ್ಯಾರ್ಹತೆ ಏನು, ವಯೋಮಿತಿ ಏನು, ಏಜ್ ಎಷ್ಟಾಗಿರಬೇಕು, ದೇಹದಾರ್ಢ್ಯತೆ ಎಷ್ಟಿರಬೇಕು, ತೂಕ ಎಷ್ಟಿರಬೇಕು, ಹಾಗೂ ಇಂಟರ್ವ್ಯೂ ನಡೆಸುವಂತಹ ಸ್ಥಳ ಯಾವುದು, ಯಾವ ಒಂದು ದಿನಾಂಕದಂದು ಈ ಒಂದು ಸಂದರ್ಶನವನ್ನು ನಡೆಸಲಾಗುತ್ತದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಮೊದಲನೇದಾಗಿ, ಈ ಒಂದು ಹುದ್ದೆ ಹೊರಗುತ್ತಿಗೆ ಆಧಾರದ ಮೇಲೆ ನೇರ ಸಂದರ್ಶನ ನಡೆಸುವ ಮೂಲಕ ಈ ಒಂದು ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇದು ಪರ್ಮನೆಂಟ್ ಅಲ್ಲ, ಕೇವಲ 6 ತಿಂಗಳ ಅವಧಿಗೆ ಮಾತ್ರ ನೇರವಾದ ಸಂದರ್ಶನ ನಡೆಸುವ ಮೂಲಕ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ. ಓಕೆ, ನೆಕ್ಸ್ಟ್ ನೋಡೋದಾದರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ವಿದ್ಯಾರ್ಹತೆ ಏನಾಗಿರಬೇಕು ಅಂದರೆ SSLC, ITI, ITC ಪಾಸ್ ಆದಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್, ವಯೋಮಿತಿ ಚಾಲಕರ ಹುದ್ದೆಗೆ ಕನಿಷ್ಠ 24 ವರ್ಷ ಆಗಿರಬೇಕು. ತಾಂತ್ರಿಕ ಸಹಾಯಕರ ಹುದ್ದೆಗೆ ಕನಿಷ್ಠ 18 ವರ್ಷ ವಯೋಮಿತಿಯನ್ನು ಪೂರೈಸಿರಬೇಕು. ಇನ್ನು ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡುವುದಾದರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷ ಮೀರಿರಬಾರದು. 2A, 2B ಹಾಗೂ 3A, 3B ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷ ಮೀರಿರಬಾರದು. ಇನ್ನು SC, ST ಹಾಗೂ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ ಮೀರಿರಬಾರದು. ಈ ಒಂದು ವಯೋಮಿತಿ ಒಳಗಿನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರ್ತಾರೆ. ನೆಕ್ಸ್ಟ್ ಅಂದರೆ, ಈ ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಎಷ್ಟು ನೀಡಲಾಗುತ್ತದೆ? ಸ್ನೇಹಿತರೆ, ಡ್ರೈವರ್ ಹುದ್ದೆಗೆ ಮಾಸಿಕವಾಗಿ 16,973 ರೂಪಾಯಿಯನ್ನು ಮಾಸಿಕ ವೇತನ ನೀಡಲಾಗುತ್ತದೆ. ಇನ್ನು ತಾಂತ್ರಿಕ ಸಹಾಯಕರ ಹುದ್ದೆಗೆ 16,550 ರೂಪಾಯಿ ವೇತನವನ್ನು ನೀಡಲಾಗುತ್ತದೆ. ಸೊ ಸ್ನೇಹಿತರೆ, ತಾವು ಕರ್ತವ್ಯ ನಿರ್ವಹಿಸುವಂಥ ಸಂದರ್ಭದಲ್ಲಿ ತಾವೇನಾದರೂ ಗೈರು ಹಾಜರಿ ಆದರೆ ಈ ಒಂದು ವೇತನದಲ್ಲಿ ಕಡಿತ ಮಾಡಲಾಗುತ್ತದೆ ಅಂತೇಳಿ ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೊ ನೆಕ್ಸ್ಟ್, ಏನೇನು ದಾಖಲಾತಿಗಳು ಬೇಕಾಗುತ್ತವೆ ಅಂತೇಳಿ ನೋಡುವುದಾದರೆ, ಸ್ನೇಹಿತರೆ, SSLC ಹಾಗೂ ITIನ ಅಂಕಪಟ್ಟಿ ಬೇಕಾಗುತ್ತದೆ. ಅದಾದ ನಂತರ 4 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತದೆ. ಅದಾದ ನಂತರ ಆಧಾರ್ ಕಾರ್ಡ್. ನೆಕ್ಸ್ಟ್, ಗ್ರಾಮೀಣ ಹಾಗೂ ಕನ್ನಡ ಮಾಧ್ಯಮ ಮತ್ತು ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಾಗಿದ್ದಲ್ಲಿ ಅದರ ಒಂದು ಮೂಲ ಪ್ರಮಾಣ ಪತ್ರಗಳ ಅವಶ್ಯಕತೆ ಇರ್ತದೆ. ನೆಕ್ಸ್ಟ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಒಂದು ಅವಶ್ಯಕತೆ ಇರ್ತದೆ. ಅದಾದ ನಂತರ ಈ ಒಂದು KKRTC ಆಗಿರ್ಬೋದು, KSRTC ಆಗಿರ್ಬೋದು, BMTC ಮತ್ತು NWKRTC ಆಗಿರ್ಬೋದು, ಈ ಒಂದು ವಿಭಾಗಗಳಲ್ಲಿ ತಾವೇನಾದರೂ ಟ್ರ್ಯಾಕ್ ಟೆಸ್ಟನ್ನು ಪಾಸ್ ಆಗಿದ್ದರೆ ಅದರ ಒಂದು ಅಂಕಪಟ್ಟಿಯನ್ನು ಕೇಳಿದ್ದಾರೆ. ಈ ಒಂದು ಸಂದರ್ಶನದ ಸಮಯದಲ್ಲಿ ಈ ಎಲ್ಲ ದಾಖಲಾತಿಗಳ ಒಂದು ಮೂಲ ಪ್ರಮಾಣ ಪತ್ರಗಳು ಮತ್ತು ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ಹಾಜರುಪಡಿಸಬೇಕಾಗಿರ್ತದೆ. ಹಾಗಾಗಿ ಈ ಒಂದು ಸಂದರ್ಶನವನ್ನು ಎಲ್ಲಿ ನಡೆಸಲಾಗುತ್ತದೆ ಮತ್ತು ಯಾವ ದಿನಾಂಕದಂದು ನಡೆಸಲಾಗುತ್ತದೆ ಅಂತೇಳಿ ನೋಡೋದಾದರೆ, ಚಾಲಕರ ಹುದ್ದೆಯ ಒಂದು ಸಂದರ್ಶನ ಡಿಸೆಂಬರ್ 2ರಿಂದ 4ನೇ ತಾರೀಕಿನವರೆಗೆ ಚಾಲಕರ ಹುದ್ದೆಯ ಒಂದು ಸಂದರ್ಶನವನ್ನು ನಡೆಸಲಾಗುತ್ತದೆ. ಅದಾದ ನಂತರ 6 ಮತ್ತು 7ನೇ ತಾರೀಕಿನಂದು ತಾಂತ್ರಿಕ ಸಹಾಯಕರ ಹುದ್ದೆಗೆ ಒಂದು ನೇರ ಸಂದರ್ಶನವನ್ನು ನಡೆಸಲಾಗುತ್ತದೆ. ಸೊ ಈ ಒಂದು ಸಂದರ್ಶನಕ್ಕೆ ಹಾಜರಾಗುವಂತಹ ಅಭ್ಯರ್ಥಿಗಳು ಆ ದಿನದಂದು 12 ಗಂಟೆಯ ಒಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳತಕ್ಕದ್ದು. ಒಂದು ವೇಳೆ 12 ಗಂಟೆಯ ನಂತರ ಏನಾದರೂ ತಾವು ಹೋಗಿದ್ದಲ್ಲಿ ತಮ್ಮನ್ನು ನೋಂದಾಯಿಸಿಕೊಳ್ಳಲಾಗುವುದಿಲ್ಲ. ಕೇವಲ ಯಾವ ಹೆಸರುಗಳನ್ನು ನೋಂದಾಯಿಸಿಕೊಂಡಿರ್ತಾರೋ ಅವರನ್ನು ಮಾತ್ರ ಸಂದರ್ಶನವನ್ನು ನಡೆಸಲಾಗುತ್ತದೆ ಅಂತೇಳಿ ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಆ ಒಂದು ದಿನಾಂಕದಂದು 12 ಗಂಟೆಯ ಒಳಗೆ ಹೋಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಹಾಗಾದರೆ ಈ ಒಂದು ಸಂದರ್ಶನ ನಡೆಸುವಂಥ ಸ್ಥಳ ಎಲ್ಲಿ ಅಂತೇಳಿ ನೋಡುವುದಾದರೆ, ಬೀದರ್ನ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿರುವಂತಹ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಬೀದರ್ ವಿಭಾಗದ ಕಚೇರಿಯಲ್ಲಿ ಈ ಒಂದು ಸಂದರ್ಶನವನ್ನು ನಡೆಸಲಾಗುತ್ತದೆ. ಸೊ ಯಾರೆಲ್ಲ ಈ ಒಂದು ಸಂದರ್ಶನಕ್ಕೆ ಹೋಗ್ತಾ ಇದ್ದಾರೆ ಅವರೆಲ್ಲರೂ ಸಹ ಬೀದರ್ನ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿರುವಂತಹ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಬೀದರ್ ವಿಭಾಗದ ಕಚೇರಿಯಲ್ಲಿ ತಾವು ಸಂದರ್ಶನಕ್ಕೆ ಹಾಜರಾಗಬೇಕಾಗಿರ್ತದೆ. ಸೊ ಇದಿಷ್ಟು ಕೂಡ ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಮಾಹಿತಿಯಾಗಿದೆ. ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಸಹ ಅನುಕೂಲ ಆಗಲಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.